ಹಾಯ್ ಹಲೋ ಕಂದಮಾಸ್, ಹೇಗಿದ್ದೀರಾ ಎಲ್ಲರೂ? ನನ್ನ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ವೆಲ್ಕಮ್. ತುಂಬ ಬ್ಯೂಟಿದು ಮತ್ತು ಜ್ಯುವೆಲ್ರೀಸ್ದು ಶಾಪಿಂಗ್ದು ಇದೆಲ್ಲ ನೋಡ್ಕೊಂಬಂದ್ವಲ್ಲ. ಇವತ್ತು ಒಂಚೂರು ಕುಕ್ಕಿಂಗ್ದು ನೋಡೋಣವಾ. ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ಮನೆಯವ್ರಿಗೆ ಮಾಡ್ಕೋತಿದ್ದೆ, ಹಾಗೆ ನಿಮಗೂ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು. ರಾಕೆಟ್ ಸೈನ್ಸ್ ಏನೂ ಇಲ್ಲ, ಎಲ್ಲರೂ ಮಾಡೋದೆ, ಬಟ್ ಇದು ನನ್ನ ಸ್ಟೈಲಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ತಿದ್ದೀನಿ. ಈಸಿಯಾಗೆ ಸಿಂಪಲ್ಲಾಗೆ ಬೇಗ ಆಗೋಗೆ ನೋಡೋಣ. ಒಂದು ಬಾಣಲಿಯಲ್ಲಿ ಒಂಚೂರು ಎಣ್ಣೆ, ಸಾಸಿವೆ, ಕುಟ್ಟಿಟ್ಟಿರೋ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಬ್ರೌನ್ ಆದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ನಾನು ಫ್ರೈ ಮಾಡ್ಕೊತಿದ್ದೀನಿ. ಒಂಚೂರು ಪಿಂಕಿಶ್ ಆಗೋವರೆಗೂ ಫ್ರೈ ಮಾಡಬೇಕು. ಇದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 15 to 20 ಮಿನಿಟ್ಸಲ್ಲಿ ಈ ಪಲ್ಯ ರೆಡಿ ಆಗುತ್ತೆ. ಇವಾಗ ಆನಿಯನ್ ಪಿಂಕಿಶ್ ಟರ್ನ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನ ಹಾಕೋತಿದ್ದೀನಿ. ಹಾಗಲಕಾಯಿ ಹಾಕ್ಕೊಂಡು ಒಂದ್ಸಲಿ ಕ್ಲೀನಾಗೆ ಫ್ರೈ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡಿಕೊಂಡು. ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನಗೆ ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳಿದೆ. ನಿಮ್ಮಲ್ಲಿ ಎಷ್ಟು ಜನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ? ಒಂಚೂರು ಕಮೆಂಟ್ ಮಾಡಿ ಪ್ಲೀಸ್. ಇನ್ನು ಸಬ್ಸ್ಕ್ರೈಬ್ ಮಾಡಿರೋರ ವಿಚಾರ ಬಂದರೆ, ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾ ಇರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಪ್ರತಿ ಸಾರಿ ಅಲ್ಲಿ ನಂಬರ್ ಚೇಂಜ್ ಆದಾಗ ಅನಿಸುತ್ತೆ ನನ್ನ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನಾನು ನಿಮಗೆಲ್ಲ ಏನಾದರೂ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ನಿಭಾಯಿಸಬೇಕು ಅಂತ ಅಂದ್ಬಿಟ್ಟು ಖಂಡಿತ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡೇ ಮಾಡ್ತೀನಿ. ಈಗ ಪಲ್ಯ ಏನು ಮಾಡಬೇಕು ನೋಡ್ಕೊಬರೋಣ ಬನ್ನಿ. ಹಾಗಲಕಾಯಿನ ಫ್ರೈ ಮಾಡೋಕ್ಕೆ ಹಾಕಿದ್ವಲ್ಲ, ಅದು ಒಂದು 3 to 4 ಮಿನಿಟ್ಸ್ ಕ್ಲೀನಾಗಿ ಆಯಿಲಲ್ಲಿ ಫ್ರೈ ಮಾಡಾದಮೇಲೆ ಒಂಚೂರು ಅರಿಶಿನ, ಒಂಚೂರು ಕಲ್ಲುಪ್ಪು, ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಲ್ಲುಪ್ಪು. ಯಾಕಂದರೆ ಕಾಯಿಗೆ ಉಪ್ಪು ಹಿಡಿಬೇಕಲ್ವ, ಅದಕ್ಕೆ ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಟಿರಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹಾಗಲಕಾಯಿ ಅಂದರೆ ಇಷ್ಟ ಅಂತ ಹೇಳಿ. ತುಂಬ ಕಡಿಮೆ ಜನ ಹಾಗಲಕಾಯಿ ಇಷ್ಟಪಟ್ಟು ತಿನ್ನೋದು ಅಂತಂದರೆ. ಇತ್ತೀಚೆಗೆ ನಾನು ಒಬ್ಬಳು. ಮುಂಚೆ ನಾನು ತಿಂತಿರಲಿಲ್ಲ. ಮುಂಚೆ ನಾನು ಯಾವ ಪಲ್ಯನೂ ತಿಂತಿರಲಿಲ್ಲ, ಯಾವ ತರಕಾರಿನೂ ತಿಂತಿರಲಿಲ್ಲ. ಬಟ್ ಇವಾಗ ಒಂಚೂರು ಇಷ್ಟಪಟ್ಟು ತಿಂತಿದ್ದೀನಿ. ಶಂಕುವಿಂದ ಬಂದ್ರೇ ತೀರ್ಥ ಅನ್ನೋಂಗೆ ಒಂಚೂರು ಫೈಬರು ಹೊಟ್ಟೆ ಒಳಗಡೆ ಹೋಗಬೇಕು, ಆವಾಗಲೇ ನಿಮ್ಮ ಹೆಲ್ತ್ ಬೆನಿಫಿಟ್ಟು ಅಂತ ಗೊತ್ತಾದ ಮೇಲೆ ಒಂಚೂರು ತಿನ್ನೋಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈಗ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ಟಿದ್ವಲ್ಲ, ಇವಾಗ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡೋಣ. ಇಲ್ಲಿ ನಾನು ಮೀಡಿಯಮ್ ಸೈಜ್ದು ಟೊಮೆಟೊ 3 ತೊಗೊಂಡು ಅದನ್ನು ಕಟ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಆಲ್ಮೋಸ್ಟ್ ಒಂದು 70 to 80% ಹಾಗಲಕಾಯಿ ಮತ್ತು ಟೊಮೆಟೊ ಕ್ಲೀನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ನೀವು ಕ್ಲೀನಾಗಿ ಮಿಕ್ಸ್ ಮಾಡೋದು ಅವಾಗವಾಗ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡಿ. ಇನ್ಸ್ಟಾಗ್ರಾಮಲ್ಲಿ ವೈರಲ್ ರೆಸಿಪೀಸ್ನ ಯಾರ್ಯಾರೆಲ್ಲ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದರೆ ಅದು ಚೆನ್ನಾಗಿ ಬರುತ್ತಾ ಅಂತ ಹೇಳಿ. ಯಾಕಂದರೆ ನನಗೆ ಟ್ರೈ ಮಾಡೋಕ್ಕೆ ಭಯ. ಸುಮ್ಮನೆ ಐಟಮ್ಸ್ ಎಲ್ಲ ಹಾಳು ಮಾಡಿಬಿಡ್ತೀನಾ ಇಫ್ ಇನ್ ಕೇಸ್ ಅದೇನಾದರೂ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಅನ್ನೋ ಒಂದು ಟೆನ್ಷನ್ನು. ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿದರೆ ಒಂದ್ಸಲಿ ತಿಳಿಸಿ. ನೋಡಿ, ಫುಲ್ ಫ್ರೈ ಆದಮೇಲೆ ಹೀಗೆ ಕಾಣುತ್ತೆ. ಇವಾಗ ಇದಕ್ಕೆ 1.5 ಸ್ಪೂನಷ್ಟು ಧನಿಯಾ ಪುಡಿ, 1.5 ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಕಿ ಕ್ಲೀನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ಅದನ್ನೊಂದು 2 ಮಿನಿಟ್ಸ್ ಫ್ರೈ ಮಾಡಿ. ಈ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವ, ಆವಾಗ ಒಂದು ಚಿಕ್ಕ ಲೆಮನ್ ಸೈಜಲ್ಲಿ ಹುಣಸೆಹಣ್ಣ ನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಕಿವುಚಿ ಆ ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಇದು ಒಂದು 2 ಮಿನಿಟ್ಸ್ ಫ್ರೈ ಮಾಡಾದಮೇಲೆ ಆ ಹುಣಸೆಹಣ್ಣು ರಸ ಏನು ಇಟ್ಕೊಂಡಿರ್ತೀರಲ್ವ, ಅದನ್ನು ನೀವಿಲ್ಲಿ ಹಾಕ್ಕೋಬೇಕು. ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಫುಲ್ ಗ್ಲಾಸಷ್ಟು ಹಾಕ್ಕೊಳ್ಳಿ. ಯಾಕಂದರೆ ನೀರು ಬೇಕು, ಜೊತೆಗೆ ಹುಣಸೆಹಣ್ಣು ರಸನೂ ಬೇಕಲ್ವ, ಅದೊಂಚೂರು ಕುಕ್ ಆಗೋದಕ್ಕೆ. ಅದಕ್ಕೆ ಒಂದು ಚಿಕ್ಕ ಪುಟ್ಟ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಾಕ್ಕೊಳ್ಳಿ. ನಾನು ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಎಷ್ಟೆಷ್ಟು ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ಬೇಕಿತ್ತು. ನಾನು ಆ ಕ್ಲಿಪ್ಪಿಂಗ್ ತೊಗೊಳೋದೇ ಮರ್ತೋಗ್ಬಿಟ್ಟಿದ್ದೀನಿ, ಹಾಗೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನೆಕ್ಸ್ಟ್ ಟೈಮ್ ಅದನ್ನು ಫಸ್ಟ್ ಹಾಕಿ ಆಮೇಲೆ ಪ್ರೊಸೀಜರ್ ಹೇಳ್ಕೊಡ್ತೀನಿ. ಈಗ ಕಾಯಿ ತುರಿದಿಟ್ಟಿರೋದನ್ನು ಅದನ್ನು ಹಾಕ್ಕೊತಿದ್ದೀನಿ. ಇದರ ಜೊತೆಗೆ ಒಂಚೂರು ಬೆಲ್ಲ ಹಾಕ್ಕೊತಿದ್ದೀನಿ. ಕೆಲವ್ರಿಗೆ ಕಹಿ ಇಷ್ಟ ಆಗುತ್ತೆ, ಪರವಾಗಿಲ್ಲ ನಮಗೇನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಬೆಲ್ಲ ಇಲ್ದಿರೇನೂ ಮಾಡ್ಕೊಬೋದು. ನಾವು ಒಂಚೂರು ಬೆಲ್ಲ ಆ್ಯಡ್ ಮಾಡ್ತೀವಿ. ಸ್ವೀಟ್ನೆಸ್ ಏನು ಕೊಡೋದಿಲ್ಲ ಇದು, ಬಟ್ ಆ ಬಿಟರ್ನೆಸ್ ಏನಿದೆಯೋ, ಕಹಿ ಏನಿದೆಯೋ ಅದು ಒಂಚೂರು ಒಡೆದಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಒಂಚೂರು ಬೆಲ್ಲ ಹಾಕ್ಕೋತೀವಿ. ಎಲ್ಲರೂ ಹಾಕ್ತಾರೆ, ಆಲ್ಮೋಸ್ಟ್ ಒಂದು 99% ಹಾಕ್ತಾರೆ. ಯಾರೋ ಒಬ್ಬರು ಹಾಗಲಕಾಯಿ ಹೇಗಿದೆಯೋ ಹಾಗೆ ಟೇಸ್ಟ್ ನೋಡೋಕ್ಕೆ ಇಷ್ಟಪಡೋರು ಬೆಲ್ಲ ಯೂಸ್ ಮಾಡಲ್ಲ ಅಂತ ಅನಿಸುತ್ತೆ ನನಗೆ. ಸೊ ನಿಮ್ಮ ಟೇಸ್ಟ್ಗೆ ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ ಬೆಲ್ಲ ಆ್ಯಡ್ ಮಾಡಿಕೊಂಡು ಕ್ಲೀನಾಗೆ ಮಿಕ್ಸ್ ಕೊಟ್ಟು ಫ್ರೈ ಮಾಡಿ. ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಎಲ್ಲ ಕರೆಕ್ಟಾಗಿದೆ ಅಂತ ಅಂದರೆ ಫುಲ್ಲು ಬಾಯ್ಲ್ ಆಗೋವರೆಗೂ, ಅಂದರೆ ಫುಲ್ಲು ಬೇಯೋವರೆಗೂ ಹೀಗೆ ನೀವು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ನಾನು ಕುಕ್ಕಿಂಗ್ ವೀಡಿಯೋಸ್ ಮಾಡಿ ತುಂಬ ದಿನ ಆಗಿಬಿಟ್ಟು ಎಷ್ಟೊಂದು ಮಿಸ್ಟೇಕ್ಸ್ ಮಾಡಿಬಿಟ್ಟಿದ್ದೀನಿ ನಾನು ಇದರಲ್ಲಿ. ಅಂದರೆ ನಿಮಗೆ ತೋರಿಸೋದ್ರಲ್ಲಿ, ರೆಸಿಪಿಯಲ್ಲ, ನಿಮಗೆ ತೋರಿಸೋ ವಿಷಯದಲ್ಲಿ ಎಷ್ಟೊಂದು ಮಿಸ್ಟೇಕ್ಸ್ ಮಾಡಿಬಿಟ್ಟಿದ್ದೀನಿ. ಯೂಶ್ವಲಿ ನಾನು ಯಾವುದನ್ನು ಕಟ್ಟು ಪೇಸ್ಟು ಎಲ್ಲ ಮಾಡಲ್ಲ, ಬರೀ ಸ್ಪೀಡ್ ಫಾರ್ವರ್ಡ್ ಮಾಡಿ ಹಾಕ್ತೀನಿ. ಎಲ್ಲ ಪ್ರೊಸೀಜರ್ ಹೇಗಿದೆಯೋ ಹಾಗೆ ನೀವು ನೋಡಲಿ ಅಂತ ಅಂದ್ಬಿಟ್ಟು. ಬಟ್ ಈ ಸಲ ನಾನು ಫ್ರೈ ಆಗೋದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಡಿಶ್ ಔಟ್ ಮಾಡಿಬಿಟ್ಟು ಅದ್ರದ್ದೊಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತಿದ್ದೆ. ಬಟ್ ಅದು ಡಿಶ್ ಔಟ್ ಮಾಡಿಬಿಟ್ಟು ಒಂದು ಫೋಟೋ ತೊಗೊಂಡು ತೆಗೆದುಬಿಟ್ಟಿದ್ದೀನಿ, ವೀಡಿಯೋನೇ ತೊಗೊಂಡಿಲ್ಲ. ಲಾಸ್ಟಲ್ಲಿ ಅದನ್ನು ಪೋಸ್ಟ್ ಮಾಡೋಕ್ಕೂ ಇಲ್ಲ.
ಈ ಸಲ ಇಷ್ಟು ತಪ್ಪು ಮಾಡಿರೋದಕ್ಕೆ ಸಾರಿ. ನೆಕ್ಸ್ಟ್ ಟೈಮಿಂದ ಒಂಚೂರು ಗಮನ ಹರಿಸಿ ಮಾಡ್ತೀನಿ. ಇದು ಡಿಸಿಷನ್ ನಾನು ಸಡನ್ನಾಗಿ ತೊಗೊಂಡಿದ್ದು. ಹಾಗಲಕಾಯಿ ಪಲ್ಯ ಮಾಡ್ತಿದ್ದೀವಲ್ಲ, ರೆಸಿಪಿ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಮುಂಚೆನೇ ಏನು ಪ್ರಿಪೇರ್ ಮಾಡ್ದಿರೇ ಮಾಡಿರೋದಕ್ಕೆ ಎಷ್ಟೊಂದು ಮಿಸ್ಟೇಕ್ಸ್ ಆಗಿಬಿಟ್ಟಿದೆ ನಿಮಗೆ ತೋರಿಸೋ ವಿಷಯದಲ್ಲಿ. ರೆಸಿಪಿ ಹೀಗೆ ಮಾಡೋದು, ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗೆ ಬಂತು ಅಂತ ನೀವು ನನಗೆ ತಿಳಿಸ್ಬೇಕು, ಓಕೆನಾ? ಹೀಗೆ ಹಾಗಲಕಾಯಿ ಪಲ್ಯ ರೆಡಿ. ಇವಾಗ ನೀವು ಟೇಸ್ಟ್ ಚೆಕ್ ಮಾಡ್ಕೊಂಡು ಏನಾದರೂ ಬೇಕು ಅಂತಂದರೆ ಆ್ಯಡ್ ಮಾಡಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಬೋದು. ನೋಡಿ ಹಾಗೆ ಹೋಗ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಮತ್ತೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್, ಬಾಯ್.